ಮನುಷ್ಯರಿಗೆ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಬೇರೊಂದಿಲ್ಲ ಅಂತಾರೆ. ಗುಡ್ ಮಾರ್ನಿಂಗ್, ಇಟ್ಸ್ ಸ್ಯಾಟರ್ಡೇ. ನೆನ್ನೆ ನೈಟು 8 o'clock ಆಗೋಯ್ತು ನಾವು ಡಿ ಮಾಡಿಗೆ ಬರೋದಕ್ಕೆ. ಸೊ ನೋಡ್ಬೋದು ರೈಸ್ ಬ್ಯಾಗು, ಇದನ್ನೆಲ್ಲ ಇವಾಗ ರೀಸ್ಟೋರ್ ಮಾಡಬೇಕು. ನಾನು ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಅವರು ಇಲ್ಲಿಂದ ಬರೋ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಶ್ರಾವಣನೂ ಸ್ಟಾರ್ಟ್ ಆಗಿದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಇದು ಆ್ಯಕ್ಚುಲಿ ಡ್ರೈ ಕಡಲೆಕಾಯಿ ಊರಿಂದ ಸ್ವಲ್ಪ ಕೊಟ್ಟು ಕಳಿಸಿದ್ದಾರೆ. ಇದನ್ನು ಹೆಂಗೆ ಬಿಡಿಸೋದು ಈಸಿಯಾಗಿ, ಒಂದೊಂದೇ ಬಿಡಿಸೋದಂದರೆ ಕಷ್ಟ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಈಸಿ ಮೆಥಡ್ ಗೊತ್ತಿದ್ದರೆ ದಯವಿಟ್ಟು ಹೇಳಿ. ಆ್ಯಕ್ಚುಲಿ ನಾವು ಬೆಳೀತಾ ಇದ್ದಾಗೆಲ್ಲ ನಾವು ನಮ್ಮ ಅಜ್ಜಿ ಎಲ್ಲ ಕುತ್ಕೊಂಡು ಒಂದು ಮೂಲೆಯಲ್ಲಿ ಈಚೆ ಕಡೆ ಏನಂತಾರೆ ದೊಡ್ಡಿ ತೆಲುಗಲ್ಲಿ ಅಲ್ಲಿ ಕುತ್ಕೊಂಡು ಬಿಡಿಸ್ತಾ ಇದ್ವಿ ಔಟ್ಸೈಡು. ಬಟ್ ಇವಾಗ ಔಟ್ಸೈಡ್ ಇಲ್ಲ, ಇಲ್ಲೇ ರೂಮಲ್ಲಿ ನಾನು ಹಿಂಗೆ ಒಣಗಾಕಿದ್ದೀನಿ ಬೂಜು ಹಿಡಿದು ಬಿಡುತ್ತೆ ಅಂತ. ಸೊ ಇದನ್ನು ಕ್ಲೀನ್ ಮಾಡಿ ಬಿಡಿಸಿ ಅಟ್ಲೀಸ್ಟ್ ಎಣ್ಣೆ ಆದರೂ ಹಾಕ್ಸ್ಕೊಂಬಿಡೋಣ ಅಂತ. ಈಸಿ ಮೆಥಡ್ ಗೊತ್ತಾಗ್ತಾ ಇಲ್ಲ, ಬಟ್ ಒಂದೊಂದೇ ಬಿಡಿಸ್ಬೇಕು ಅಂದರೆ ತುಂಬಾ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಶ್ರಾವಣ ಇವತ್ತು ಪೂಜೆನೂ ಮಾಡಿಸಿಲ್ಲ ಮಕ್ಕಳ ಕೈಲಿ, ಇಲ್ಲಾಂದರೆ ಡೈಲಿ ಸುಶಾಂತ್ ಪೂಜೆ ಮಾಡಿ ಹೋಗ್ತಾ. ಕ್ಲೈಮೇಟ್ ಸೂಪರಾಗಿದೆ. ಕ್ಲೈಮೇಟು ಇವತ್ತೊಂದು ಸ್ವಲ್ಪ ಮಳೆ ಬರೋ ಥರನೂ ಇದೆ, ಬಟ್ ಇನ್ನೂ ಬಂದಿಲ್ಲ. ಅಷ್ಟೊತ್ತಿಗೆ ನುಗ್ಗೆ ಸೊಪ್ಪು ಚೆನ್ನಾಗಿ ಬಂದಿದೆ. ಈ ಸರಿ ಆದರೂ ಇದನ್ನು ಹಾರ್ವೆಸ್ಟ್ ಮಾಡ್ಕೋಬೇಕು. ಪುದೀನ ಚೆನ್ನಾಗಿ ಬಂದಿದೆ ನೋಡಿ. ಇದು ಹಾಗಲಕಾಯಿ, ನಾನು ಹೇಳಿದ್ನಲ್ವ ಪಾಪ ಬಿಟ್ಟಿತ್ತು ಹಾಗಲಕಾಯಿ, ತುಂಬ ಪುಟಾಣಿ ಇದು. ಬಟ್ ಅದು ಕಾಣಲೇ ಇಲ್ಲ, ಅದು ಕಾಂಪೌಂಡಿಂದ ಈಚೆಗೆ ಹೋಗ್ಬಿಟ್ಟಿತ್ತು. ಸೊ ಎಲ್ಲನೂ ಇದಾಗಿಬಿಟ್ಟಿದೆ. ಇಲ್ಲಿ ಇವಾಗ ಮತ್ತೆ ಹಾಕಿದ್ದೀನಿ, ನೋಡೋಣ ಬೀಜ. ನೋಡಿ ಇದರೊಳಗೆ ಬಿದ್ದಿದೆ ಬೀಜ ಎಲ್ಲ. ಈ ಸರಿ ಬಂದಾಗ ಡೆಫಿನೆಟ್ಲಿ ನಾನು ಪ್ಲಕ್ ಮಾಡ್ಕೋತೀನಿ. ಇದೆಲ್ಲ ಶೋ ಪ್ಲ್ಯಾಂಟ್, ನಿಮ್ಗೆ ಗೊತ್ತೇ ಇದೆ. ಇದನ್ನು ಆರ್ಗನೈಸ್ ಮಾಡೋಣ ಮನೆಯಲ್ಲಿ. ಇಲ್ಲೊಂದು ಜೇಡ್ ಪ್ಲ್ಯಾಂಟ್ ಟೈಪ್ ಬರ್ತಾ ಇದೆ, ನೋಡೋಣ ಇದನ್ನು ತೆಗೆದು ಒಳಗಡೆ ಎಲ್ಲಾದರೂ ಇಂಡೋರ್ ಮಾಡೋಣ ಅಂತ. ಇದೊಂದು ಲೀಫು. ಈ ಲೀಫ್ಗೇನೋ ಒಂದು ಡಿಫ್ರೆಂಟ್ ಹೆಸರಿದೆ. ಯು ಕ್ಯಾನ್ ಯಾರಿಗಾದ್ರೂ ಗೊತ್ತಿರೋ ಅಂಥವರು ಮೆನ್ಷನ್ ಮಾಡಿ. ಈ ಪ್ಲ್ಯಾಂಟ್ಗೆ ಸಮಥಿಂಗ್ 1 leaf 100 lives ಅಂತ ಏನೋ ಸಮಥಿಂಗ್ ಏನೋ ಇದೆ, ಬಟ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸುಶಾಂತ್ ಹೇಳ್ತಿದ್ದ. ಈ ಸರಿ ನೆನಪಾದರೆ ಅವನಿದ್ದವಾಗ ಕೇಳ್ತೀನಿ ಏನಿದು ಅಂತ ಹೇಳ್ಬಿಟ್ಟು. ಇದರಲ್ಲೆಲ್ಲ ನೋಡ್ಬೋದು ಈ ಥರ ಚೋಟ ಬಡ್ಸ್ ಬರ್ತಾ ಇದೆ. ತುಳಸಿ, ಇಲ್ಲಿ ಶನ್ಮಾತ್ಮನ ದೇವಸ್ಥಾನ. ಆಲ್ಮೋಸ್ಟ್ ಈ ಸೀನ್ರಿನ ನೋಡಿರ್ತೀರ. ಇದು ಬೆಡ್ರೂಮು. ಇವತ್ತು ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಿಲ್ಲ, ಹಾಗೆ ಹೋಗಿದ್ದಾರೆ. ಪ್ರೆಸೆಂಟ್ ಸಿಚುವೇಶನ್ ಹಿಂಗಿದೆ. ಕಿಚನ್ನು ಅಷ್ಟೇ ಫುಲ್ ಮೆಸ್ಸಪ್. ಸೂಪರ್ ಅಲ್ಲ? ರಾತ್ರಿ ಹೋಗಿ ಬರೋದು 8 ಗಂಟೆಗೆ ಅಂತ ಹೋದ್ವಿ. ಅಲ್ಲಿ 10 ಗಂಟೆ ಆಗೋಯ್ತು. ನಾವೇ ಲಾಸ್ಟ್ ಕಸ್ಟಮರ್ ಅನಿಸುತ್ತೆ ಅಲ್ಲಿಂದ ಹೊರಗೆ ಬರೋದಕ್ಕೆ. ಮತ್ತು ಮನೇಲಿ ತಂದಿರೋ ಸಾಮಾನೆಲ್ಲ ಎತ್ತಿಟ್ಕೊಂಡು ಸರಿ ಅಂತೇಳಿ ನಾನು ಇಲ್ಲಿ ಅಡುಗೆ ಮಾಡೋಕ್ಕೆ ಬಂದೆ. ನಿಮ್ಗೊಂದು ಹೊಸ ಟೆಕ್ನಿಕ್ ತೋರಿಸ್ತೀನಿ. ಬೀಟ್ರೂಟ್ ಕಟ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಅಲ್ವಾ. ಅದನ್ನು ಈ ಥರ ಪೊಟೆಟೊ ಸ್ಲೈಸರಲ್ಲಿ ಸ್ಲೈಸ್ ಮಾಡಿಕೊಂಡು ಅದನ್ನು ಒಂದೊಂದು ಸ್ಲೈಸ್ನೇ ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ತುಂಬ ಸಣ್ಣಗೆ ಮತ್ತು ತುಂಬ ಚೆನ್ನಾಗಿ ಕಟ್ಟಾಗುತ್ತೆ ಇದು ಬೀಟ್ರೂಟು. ಮತ್ತು ತುಂಬ ಚಿಕ್ಕದಾಗಿ ಕಟ್ಟಾಗುತ್ತೆ. ಪಲ್ಯ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಹೆಲ್ಪ್ಫುಲ್ ಆದರೆ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಸಣ್ಣದಾಗಿ ಬರುತ್ತೆ ಅಂತ. ತುಂಬಾ ಸಣ್ಣದಾಗಿ ಬರುತ್ತೆ, ನೀವು ನೋಡ್ಬೋದು. ಇನ್ನೂ ಬೇಕಂದರೆ ಇನ್ನೂ ಸಣ್ಣದಾಗಿ ಮಾಡ್ಕೋಬೋದು. ಒಂದು ಕಡೆ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ. ಸರಿ ಇಲ್ಲೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನು ಅಂತಂದರೆ ಒಂದು ಸಪ್ರೇಟಾಗೆ ಮಾಡ್ಕೋಬೇಕಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ನೀಟಾಗಿ ಸ್ನಾನ ಮಾಡಿ ಮತ್ತು ಅದನ್ನು ಏನು ಇಂಜಲು ಪಂಜಲು ಏನು ಇಲ್ದಿರ ನೀಟಾಗಿ ಮಾಡ್ಕೋಬೇಕು. ಗ್ರೀಷ್ಮಾ ಸಂಗೀತ ಕ್ಲಾಸಿಗೆ ಹೋಗ್ತಾಳೆ, ಅವಳಿಗೆ ಈ ಥರ ಪಿಯಾನೋ ಬೇಕು ಅಂತೇಳಿ ತರಿಸ್ಕೊಂಡ್ವು. ಇವಾಗೆಲ್ಲ ದಿನ ಕಳಿಯೋದೇ ಗೊತ್ತಾಗ್ತಾ ಇಲ್ಲ, ಕೆಲಸ ಜಾಸ್ತಿ ಇರೋದ್ರಿಂದ. ನಾನು ಯಾರನ್ನೂ ಕೆಲಸದವ್ರನ್ನ ಇಟ್ಕೊಂಡಿಲ್ಲ. ಸೊ ಒಬ್ಬಳೇ ಮಾಡ್ಕೋಬೇಕು. 3 bedroom ಮನೆ ನಮ್ಮದು. ಮತ್ತು ಎಲ್ಲ ಮನೆಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ಇವತ್ತು ಸ್ವಲ್ಪ ಬೇಗನೆ ರೆಡಿ ಆಯಿತು. ದೇವ್ರ ಸಾಮಾನು ತೊಳೆದ್ಮೇಲೆ ಪೂಜೆ ಮಾಡಿದ್ದಿಲ್ಲ. ಸರಿ ಈವ್ನಿಂಗ್ ಒಂದೇ ಸರಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಕುಂಕುಮ ಇಟ್ಟು ಎಣ್ಣೆ ಹಾಕಿ ಬತ್ತಿ ಎಲ್ಲ ಹೊಸದಾಗಿ ಹಾಕಿ ಮತ್ತು ಹೂ
ಹೂವು ಎಲ್ಲ ಇಟ್ಟು ಮತ್ತು ಅದೊಂಥರ ಫೀಲಿಂಗ್ ಇರುತ್ತಲ್ಲ ಈವ್ನಿಂಗ್ ಟೈಮು ಪೂಜೆ ಮಾಡೋದಂದರೆ ಸಂಜೆ ಟೈಮಲ್ಲಿ. ಆಲ್ಮೋಸ್ಟು ಸಂಜೆ ಟೈಮೇ ನಾನು ಪೂಜೆ ಮಾಡೋದಕ್ಕಾಗ್ತಾಯಿದೆ. ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಎಲ್ಲ ಹಾಗೂ ಹಿಂಗೂ ಮಾಡಿಸ್ಬಿಡ್ತೀನಿ. ಬೆಳಗ್ಗೆ ಕೆಲಸ ಇರುತ್ತಲ್ವ, ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ತುಂಬ ಬೇಗ ಇದ್ದರೆ ಪರವಾಗಿಲ್ಲ, ಬಟ್ ಸ್ವಲ್ಪ ಏನಾದರೂ ಈ ಚಳಿಗೆ ಏನಾದರೂ ಲೇಟ್ ಆಯಿತು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನೆಲ್ಲ ತೊಗೊಂಡೆ. ನಾನು ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಮಕ್ಕಳಿಗೆ ತುಂಬಾ ಎಕ್ಸೈಟ್ಮೆಂಟು. ಸೊ ಅವರೆಲ್ಲ ಓಪನ್ ಮಾಡಿ ನೋಡಿದ್ರೆ ಏನಿದೆ ಅಂತ. ಇದು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ತೊಗೊಂಡಿದ್ದು, ಡೆಕೋರೇಷನ್ಗೆ ಅಂತ. ನಾನು ಸೀರೆ ಎಲ್ಲ ಇವತ್ತಿನವರೆಗೂ ಉಡಿಸಿಲ್ಲ, ಬರೀ ಕಲಶನ ಇಡ್ತಿದ್ದಿದ್ದಷ್ಟೇ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಮುಂದೆ ಇಡೋದಕ್ಕೆ ಈ ಥರ ಏನಾದರೂ ಡೆಕೋರೇಷನ್ ಆಗಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಪ್ರಿಪ್ರೇಷನ್ಸ್ ಅಷ್ಟೇ ಇವಾಗಲಿಂದ ಒಂದೊಂದೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬ ಆಗಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಡೆಕೋರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ನೋಡೋಣ ಯಾವ ಥರ ಡೆಕೋರೇಟ್ ಮಾಡೋದು ಅನ್ನೋದು ಹಬ್ಬದ ದಿವಸನೇ ಗೊತ್ತಾಗುತ್ತೆ. ಇಲ್ಲಿವರೆಗೂ ನಾನೇನು ಪ್ಲ್ಯಾನ್ ಹಾಕ್ಕೊಂಡಿಲ್ಲ, ಒಂದೆರಡು ಮೂರು ಐಡಿಯಾಸ್ ಇಟ್ಕೊಂಡಿದ್ದೀನಿ ತಲೆಯಲ್ಲಿ. ಸೊ ಯಾವುದನ್ನು ಯೂಸ್ ಮಾಡಿಕೊಂಡು ಮಾಡೋದು ಅನ್ನೋದು, ಮತ್ತು ಪ್ಲೇಸನ್ನು ಇನ್ನೂ ಡಿಸೈಡ್ ಆಗಿಲ್ಲ. ಪ್ಲೇಸ್ನ ನೋಡಿಕೊಂಡು ಡಿಸೈಡ್ ಮಾಡ್ಕೊಳ್ಳೋಣ ಅಂತ, ಡೆಕೋರೇಷನ್ಗೆ ಯಾವ ಥರ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು. ಶ್ರಾವಣ ಶುರುವಾಯಿತು ಎಲ್ಲರಿಗೂ. ಸರಿ, ಮನೇಲಿ ಪ್ರಿಪ್ರೇಷನ್ಸು ಸ್ಟಾರ್ಟ್ ಆಗಿದೆ. ಸರಿ, ವರಮಹಾಲಕ್ಷ್ಮಿ ಯಾವಾಗ ಅನ್ನೋದು ಎಲ್ಲರಿಗೂ ವೆಯ್ಟ್ ಮಾಡ್ತಾ ಇದ್ದೀವಿ, ಯಾವಾಗ ಬರುತ್ತೆ ಅಂತ. ಕೆಲಸ ಜಾಸ್ತಿ ಇದ್ರೂ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಲ್ವ, ಸರಿ ಮಾಡೋಣ ಅಂತೇಳ್ಬಿಟ್ಟು. ಮಕ್ಕಳು ಡ್ರೈ ಫ್ರೂಟ್ಸ್ ಹಂಗೆ ಕೊಟ್ಟರೆ ತಿನ್ನೋದಿಲ್ಲ, ಸೊ ಅದಕ್ಕೆ ಲಡ್ಡು ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕ್ಯಾಶು ಎಲ್ಲ ಮಾಡಿದೆ, ಬಾದಾಮ್ ಸುಟ್ಟೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡೋಣ. ಗೋಡಂಬಿ ಹಾಕ್ಕೊಳ್ಳೋಣ. ಇವಾಗ ಆಲ್ರೆಡಿ ತುಪ್ಪ ಇದೆ ಇದರಲ್ಲಿ, ಸೊ ನಾನೇನು ತುಪ್ಪ ಹಾಕೋದಿಲ್ಲ. ನೋಡ್ಕೊಂಡು ಬೇಕಂದ್ರೆ ಒಂಚೂರು ಹಾಕ್ಕೋಬೋದು. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಬಾದಾಮಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಗೋಡಂಬಿ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಇದನ್ನು ತೆಗೆದು ಒಂದು ಕಡೆಗೆ ಹಾಕ್ಕೊಳ್ಳೋಣ. ನಾನು ಹುರ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಎಣ್ಣೆ ಇರುತ್ತಲ್ವ, ನಾನೇನು ಎಣ್ಣೆ ಹಾಕ್ಕೊಳಕ್ಕೆ ಹೋಗಲ್ಲ, ಹಾಗೆ ಹುರ್ಕೊತೀನಿ. ಫಸ್ಟು ತುಂಬ ಹೈ ಫ್ಲೇಮಲ್ಲಿ ಹುರ್ಕೋಬಾರ್ದು, ಎಲ್ಲನೂ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ನೀವು ಹಂಗೆ ಕೊಟ್ಟರೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕಾಗತ್ತೆ. ಬ್ಲ್ಯಾಕ್ ದ್ರಾಕ್ಷಿನ ಡ್ರೈ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡ್ತಿದ್ದೀರಾ ನೀವು? ಇದರಲ್ಲಿ ಸೀಡ್ಸ್ ಎಲ್ಲ ಇರುತ್ತಲ್ಲ, ಒಳ್ಳೆಯದು. ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದಿದೆ. ಬ್ಲ್ಯಾಕ್ ಗ್ರೇಪ್ಸು, ಬ್ಲೂಬೆರಿ, ಈ ಥರದ್ದೆಲ್ಲ. ಮಖಾನಿ ಇದು ನಾನು ಒಂದು ಕಡೆಗೆ ಕಲರ್ ಗ್ರೇಪ್ಸ್ ಇವಾಗ ಪಿಸ್ತಾ ಗ್ರೀಷ್ಮ ಫೇವ್ರೇಟ್, ಬಟ್ ಇವತ್ತು ತಿನ್ನೋದೇ ಇಲ್ಲ ಪಿಸ್ತಾ ಅಲ್ವಮ್ಮ? ತಿಂತೇನೆ. ಪಿಸ್ತಾ ಸ್ವಲ್ಪನೇ ಇದೆ, ಬೇಕಂದರೆ ಒಂದು 100 ಗ್ರಾಮ್ ಆಗುವಷ್ಟು ಹಾಕ್ಕೋಬೋದು. ನಾನು ಈ ಬಾದಾಮಿ ಮತ್ತು ಪಿಸ್ತಾ ವಾಲ್ನಟ್ನ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಮತ್ತು ಈ ಗೋಡಂಬಿ ಮತ್ತು ಈ ಪಿಸ್ತಾ ಇದೆಲ್ಲನೂ ಸ್ವಲ್ಪ ಕಮ್ಮಿನೇ ಇದೆ. ಮನೇಲಿ ಇರೋದನ್ನ ಹಾಕಿ ನಾನು ಮಾಡ್ತಾಯಿದ್ದೀನಿ. ಎಲ್ಲನೂ 100 ಗ್ರಾಮ್ಸ್ ಕ್ವಾಂಟಿಟಿ ಮೆಜರ್ಮೆಂಟಲ್ಲಿ ನಾವು ತೊಗೊಂಡು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದು. ಇವಾಗಲೇ ಇದು ಫ್ರೈ ಆಗಿದೆ, ಇದು ನಾನು ಒಂದು ಸೈಡ್ ಹಾಕ್ಕೊಳ್ಳೋಣ. ಬಾದಾಮ್ ಗೋಂದು ಇದು ನಾನು ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಇದಕ್ಕೆ 1 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಇದಾಗುತ್ತೆ, ಬಿಟ್ಕೊಳ್ಳುತ್ತೆ, ಅಂದರೆ ಫ್ಲವರ್ ಥರ ಸ್ವಲ್ಪ ಇದಾಗುತ್ತೆ, ಬಿಟ್ಕೊಳ್ಳುತ್ತೆ ಅದು. ಸೊ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ನೀಟಾಗಿ ಅದು ಇದಾಗುತ್ತೆ ಅಂತ. ನೋಡಿ, ಲೈಟಾಗಿ ಈ ಪಾಪ್ಕಾರ್ನ್ ಆಗುತ್ತಲ್ವ ಆ ಥರ ಇದನ್ನು ಸ್ವಲ್ಪ ಫ್ಲವರ್ ಟೈಪ್ ಆಗ್ತಾ ಹೋಗುತ್ತೆ, ಪಾಪ್ಕಾರ್ನ್ ಟೈಪೇ. ಇದು ಆ್ಯಕ್ಚುಲಿ ಬ್ರೌನ್ ಕೋನ್ ತೊಗೊಂಡಿದ್ದೀನಿ ನಾನು. ಇದರಲ್ಲೇ ವೈಟು ಬರುತ್ತೆ, ಅದು ಇನ್ನೂ ಚೆನ್ನಾಗಿ ವೈಟಾಗಿ ಕಾಣುತ್ತೆ ನಿಮಗೆ. ನೋಡ್ಬೋದು, ಫುಲ್ ಈ ಸಾಬುದಾನ ಥರ ಮತ್ತು ಈ ಮಕ್ಕಾನ ಥರ ಹಂಗೆ ಆಗ್ತಿದೆ. ಎಣ್ಣೆಯಲ್ಲಿ ಹಾಕಿದ್ದೆ ನೀಟಾಗಿ ಹಿಂಗೆ ಇದಾಗುತ್ತೆ, ಫ್ರೈ ಆಗುತ್ತೆ ಇದು.
ವೈಟ್ಗಾದರೆ ಇನ್ನೂ ಚೆನ್ನಾಗಿ ಬಿಡುತ್ತೆ. ಆಗಿರೋದ್ರಿಂದ ಸ್ವಲ್ಪ ಇದಾಗ್ತಾ ಇದ್ದೀನಿ. ಗ್ರೀಷ್ಮ ಎಷ್ಟು ತಿಂತಾಳೆ ಅಂತ. ಡೈಲಿ 1 ಲಡ್ಡು ತಿಂತೀಯಾ 2 ಲಡ್ಡು ತಿಂತೀಯಮ್ಮ? ಒಂದು ಅದು ಹತ್ಕೊಂಡು ಸುತ್ಕೊಂಡು ನಂಗೆ ಬೇಡ ನನಗೆ ಇದು ನಾನು ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ನಂಗೆ ಬುಂದಿ ಥರ ಕಾಣಿಸ್ತೈತೆ. ದ್ರಾಕ್ಷಿನೂ 100 ಗ್ರಾಮ್ ಅಷ್ಟು ಎತ್ಕೊಂಡಿದ್ದೀನಿ ನಾನು. ದ್ರಾಕ್ಷಿಗೆ ಒಂಚೂರು ಹಾಕಬೇಕು. ಇದಕ್ಕೆ ಒಂಚೂರು ತುಪ್ಪ ಹಾಕ್ಬೇಕು. ತುಪ್ಪ ಆಯಿಲು ಗುಡ್ ಫ್ಯಾಟ್ ಅಲ್ಲ, ತುಪ್ಪ ಗುಡ್ ಫ್ಯಾಟ್. ತುಪ್ಪ ಬೆಣ್ಣೆ ಎಲ್ಲ ಗುಡ್ ಫ್ಯಾಟ್. ಹಾಂ, ನಾನು ಇದನ್ನು ಸಪ್ರೇಟಲ್ಲಿ ಎತ್ಕೊತಾ ಇದ್ದೀನಿ. ಸೀಡ್ಸ್ ಇದೆಯಲ್ಲ, ಸನ್ಫ್ಲವರು ಮತ್ತು ಈ ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಇದಿಷ್ಟು ನಾನು ಒಂದೊಂದಾಗಿ ಇದೆಲ್ಲನೂ 100 ಗ್ರಾಮ್ಸ್ ಇದೆ. ಯಾವ ಸೀಡ್ಸ್ ಅದು? ಇದು ಸನ್ಫ್ಲವರ್ ಸೀಡ್ಸು. ಸನ್ಫ್ಲವರ್ ಸೀಡ್ಸ್ ಟಾಸಿಂಗ್. ಇಲ್ಲೊಂದು ಫ್ಯಾನ್ ಇಟ್ಕೋಬೇಕು ಅಲ್ವಾ? ಇದನ್ನು ದ್ರಾಕ್ಷಿ ಜೊತೆ ಹಾಕ್ತೀರಾ? ಇಲ್ಲ, ಇದನ್ನು ಸಪ್ರೇಟಾಗಿ ಎತ್ಕೊಳ್ಳೋಣ. ಯಾಕಂತಂದರೆ ಅಂದರೆ ತುಂಬ ಇದಾಗ್ಬಿಡುತ್ತಲ್ವಾ, ಇದು ಬೇಗ ಗ್ರೈಂಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇದನ್ನು ಸಪ್ರೇಟಾಗಿ ಎತ್ಕೊಳ್ಳೋಣ. ಇದು ಅಷ್ಟೇ 100 ಗ್ರಾಮ್ಸ್ ಇದೆ. ಯಾಕೆ 200 ಗ್ರಾಮ್ಸ್ ತಗೊಂಡಿಲ್ಲ? ತುಂಬ ಮಾಡೋದು ತುಂಬ ಇದಾಗಿರೋದ್ರಿಂದ ಇದೆಲ್ಲ ಖಾಲಿ ಆದಮೇಲೆ ಮತ್ತೆ ತಗೊಳ್ಳೋಣ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಪಂಪ್ಕಿನ್ ಸೀಡ್ಸು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸ್ವಲ್ಪ ಫ್ರೈ ಆಗೋದಕ್ಕೆ ತುಪ್ಪ ಹೆಲ್ಪ್ ಮಾಡುತ್ತೆ ಅಂತ. ಈ ವಾಟರ್ ಮೆಲನ್ ಸೀಡ್ಸ್ ಇದು ಪಂಪ್ಕಿನ್ ಸೀಡ್ಸ್ ಒಂದು ಸ್ವಲ್ಪ ಫ್ರೈ ಆದಮೇಲೆ ನನ್ನ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಇದು ಸೀದೋಗುತ್ತೆ. ವಾಟರ್ ಮೆಲನ್ ಸೀಡ್ಸ್, ಅಲ್ಲಿ ಪಂಪ್ಕಿನ್ ಸೀಡ್ಸ್, ಅಲ್ಲಿ ಡ್ರೈ ಫ್ರೂಟ್ಸ್. ಇದ್ರಲ್ಲಿ ಸೀಡ್ಸ್ ಬೇಡ. ಇವಾಗ ಈ ಪಂಪ್ಕಿನ್ ಸೀಡ್ಸು ಸ್ವಲ್ಪ ಫ್ರೈ ಆಗಿದೆ. ಇದ್ರ ಜೊತೆಗೇನೆ ನಾವು ಮೆಲನ್ ಸೀಡ್ಸ್ ಹಾಕೊಳ್ಳೋಣ. ಮೆಲನ್ ಅಲ್ಲ, ವಾಟರ್ ಮೆಲನ್. ಮೆಲನ್ ಎಲ್ಲಾನು ಒಂದೇ ಫ್ಯಾಮಿಲಿಗೆ ಸೇರಿರೋದಮ್ಮ. ಫ್ಯಾಮಿಲಿ ಸೇರಿದೆ, ಅದು ಟೈಪ್ ಬೇರೆ ತಾನೇ. ಅದು ನಾನು ಮೆಲನ್ ಫ್ಯಾಮಿಲಿ ಅಂತಾನೆ ಕರೆಯೋದು. That is watermelon. That has water. ಎರಡನ್ನೂ ಜೊತೆಗೆ ಹಾಕೊಂಡು ಫ್ರೈ ಮಾಡಿ. That has more water content. Watermelon has more water content than melon. ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅಂತ ಅಷ್ಟೇ. ಹಸಿ ವಾಸನೆ ಚೆನ್ನಾಗಿರುತ್ತೆ. ಹಸಿ ವಾಸನೆ ಇದನ್ನ ಬರ್ಫಿ ತರ ಆದ್ರೂ ಮಾಡ್ಕೋಬಹುದು, ಲಡ್ಡು ತರ ಆದ್ರೂ ಮಾಡ್ಕೋಬಹುದು. ನಾವು ಬರ್ಫಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಇದಾಗಬೇಕಾಗುತ್ತೆ, ಬೆಲ್ಲ ಹಾಕ್ಬೇಕಾಗತ್ತೆ. ಏನು ಬೆಲ್ಲ ಆಗಲ್ಲ, ಏನು ಹಾಕಲ್ಲ. ಜಸ್ಟ್ ಈ ದ್ರಾಕ್ಷಿಯಲ್ಲಿರೋ ಸ್ವೀಟು ಮತ್ತೆ ಖರ್ಜೂರದಲ್ಲಿ ಸ್ವೀಟ್ ಅದನ್ನ ಅಷ್ಟೇ ಹಾಕೊಂಡು ಮಾಡ್ಕೊತಾ ಇದೀನಿ. ಒಂದು ಸ್ವಲ್ಪ ಸ್ವೀಟ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಹೆಲ್ತಿ ಆಗಿರ್ಲಿ ಅಂತ. ಶುಗರು ಮತ್ತೆ ಬೆಲ್ಲಕ್ಕೆ ಏನು ತುಂಬಾ ಡಿಫ್ರೆನ್ಸ್ ಏನಿರೋದಿಲ್ಲ. ಮೆಲನ್ ಸೀಡ್ಸ್ ಸಿಡಿತಾ ಇದೆ, ಸೊ ಇದಾಗಿದೆ ಅಂತ ಅರ್ಥ. ಸೊ ಇದನ್ನ ಸಪ್ರೇಟಾಗಿ ತಗೊಂಡ್ಬಿಡೋಣ. ಸಪ್ರೇಟ್ ಆಗಲ್ಲ, ಅದೇ ಸೀಡ್ಸ್ ಎಲ್ಲ ಹಾಕಿದ್ದಿಲ್ಲ. ಸೀಡ್ಸ್ ಎಲ್ಲ ಒಂದು ಬೌಲ್ ಹಾಕ್ತಾ ಇದ್ದೀನಿ. ಮೆಲನ್ ಸೀಡ್ಸ್ ಮಮ್ಮಿ. ನೆಕ್ಸ್ಟ್ ವಾಟ್ ವಿಲ್ ಗೋ? ಇಲ್ಲಿ ಮಕ್ಕನ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದು ನಾನು ಒಂದು ಬೌಲ್ ಅಷ್ಟು ಮಕ್ಕನ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳಕ್ಕೆ. ಅಂದ್ರೆ ಒಂದು ಸ್ವಲ್ಪ ಬೈಂಡಿಂಗ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಇದು ಬೈಂಡಿಂಗ್ ಮಕ್ಕನ ಹೆಲ್ಪ್ ಮಾಡುತ್ತೆ. ಚಲಿ ಆಡ್ ಸಮ್ ತುಪ್ಪ ಅಂಡ್ ಫ್ರೈ ಇಟ್. ಒಣಕೊಬ್ಬರಿ ಆಗಲಿ ಈ ಥರ, ಇಲ್ಲ ಅಂದರೆ ಮಕ್ಕನ ಆಗಲಿ, ಇಲ್ಲ ಅಂತಂದರೆ ಅವಲಕ್ಕಿನೂ ಆ್ಯಡ್ ಮಾಡ್ಕೊಬೋದು. ನನ್ನ ಹತ್ರ ಇವಾಗ ಮಕ್ಕನ ಇದೆ, ಸೊ ನಾನು ಅದಕ್ಕೆ ಮಕ್ಕನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಪೇಪರ್ ಅವಲಕ್ಕಿ ಇತ್ತು ಅಂತಂದರೆ, ಇಲ್ಲ ಗಟ್ಟಿ ಅವಲಕ್ಕಿಗಿಂತ ಪೇಪರ್ ಅವಲಕ್ಕಿ ತುಂಬ ಒಳ್ಳೆಯದು.
ಆ್ಯಕ್ಚುಲಿ ಮಂಗಳೂರು ಸೈಡಲ್ಲೆಲ್ಲ ಪೇಪರ್ ಅವಲಕ್ಕಿ ತುಂಬಾ ಕೊಡ್ತಾರೆ ಮಕ್ಕಳಿಗೆಲ್ಲ ನಿಮ್ಮ ಮೈ ಗಟ್ಟಿ ಬರುತ್ತೆ ಅಂತಂತ. ಅದರಲ್ಲಿ ಒಳ್ಳೆ ರಿಚ್ ಇದಿರುತ್ತೆ ಅಂತ ಹೇಳ್ಬಿಟ್ಟು ವೈಟಮಿನ್ಸ್, ಮಿನರಲ್ಸ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್, ಏನು ಗುಡ್ ಫ್ಯಾಟು ಹೌದು. ಅದರಲ್ಲಿ ಒಳ್ಳೆ ಫ್ರೆಶ್ ಆಗಿರುವಂಥದ್ದು ಏನೂ ಇದಾಗಿರಲ್ಲ, ಎಕ್ಸ್ಟ್ರಾಕ್ಟ್ ಮಾಡಿರಲ್ಲ ಯಾವುದು ನಾನು, ಎಲ್ಲ ಅದರಲ್ಲೇ ಇರುತ್ತೆ ಅಂತ. ಇವಾಗ ಇದಿಷ್ಟು ಇದೆಯಲ್ವ, ಇದನ್ನೆಲ್ಲ ಒಂದೊಂದೇ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟು ಬಾದಾಮಿನ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ, ಮತ್ತೆ ಮಿಕ್ಕಿದ್ದೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ. ಆಗಿದೆ ಅಂತ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಏನದು? ಗೋಡಂಬಿ, ಪಿಸ್ತಾ, ಬ್ಲ್ಯಾಕ್ ಗ್ರೇಪ್ಸು ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಬಾದಾಮಿ ಒಳಗಡೆನ ಹಾಕ್ಬಿಟ್ರಾ? ಮಾಡಿದ್ದೀನಿ. ಡ್ರೈ ಫ್ರೂಟ್ನ ತೆಗಿಯೋದು, ಡ್ರೈ ಫ್ರೂಟ್ಸ್ ಪಿಂದ ತೆಗಿಯೋದು. ಡ್ರೈ ಫ್ರೂಟ್ಸು ಕಾಸ್ಟ್ಲಿ, ಏನು ಬಿಡಬಾರ್ದು. ಯಾರಿಗೆಲ್ಲ ಅಂಟ್ಕೊಂಡಿರೋದನ್ನೆಲ್ಲ ಈ ಥರ ಕೊಬ್ಬರಿ ಹಾಕಿ ಲಾಸ್ಟಲ್ಲಿ ಗ್ರೈಂಡ್ ಮಾಡಿದ್ದೀವಿ ಅಂದರೆ ಅಂಟಿರೋದೆಲ್ಲ ಬಂದ್ಬಿಡುತ್ತೆ. ಕೊಬ್ಬರಿನೇ ಯಾಕೆ? ಕೊಬ್ಬರಿ ಸ್ವಲ್ಪ ಹಾಡಾಗಿರುತ್ತಲ್ವ, ಗ್ರೈಂಡ್ ಮಾಡಿದಾಗ ಅದಕ್ಕೆ ಮೆತ್ಕೊಂಡು ಬಂದ್ಬಿಡುತ್ತೆ. ಅವ್ರ ಹತ್ರ ಹಾರ್ಡ್ ಕೊಬ್ಬರಿ ಇಲ್ಲ ಅಂದರೆ? ಕೊಬ್ಬರಿ ಇಲ್ಲ ಅಂತಂದರೆ ಏನು ಮಾಡಬೇಕು, ಬಾದಾಮಿ ಏನಾದರೂ ಹಾಕಬೇಕು. ಇಲ್ಲ, ಆಯಿಲ್ ಹಾಕಿ ತೆಗಿಬೇಕು. ಆಯಿಲ್ ಹಾಕಿದ್ರೆ ಮತ್ತೆ ಹೆಲ್ದಿ ಎಲ್ಲ ಆಗುತ್ತೆ, ಅದು ಅನ್ಹೆಲ್ದಿ ಆಗುತ್ತೆ. ಸರಿ, ಬಟರ್ ಹಾಕಿ ತೆಗಿಯೋಣ. ಹಚ್ಕೊಂಡಿರೋದು ಬಟರ್ ಹಾಕಿದ್ರೆ ಎಲ್ಲಿ ಬರುತ್ತಮ್ಮ ಅದರ? ಮತ್ತೆ ತುಪ್ಪ ಹಾಕಿದ್ರೆ ಬರುತ್ತಾ? ಏನು ಹಾಕಿದ್ರು ಬರಲ್ಲ ಈ ಥರ. ನೀಟ್ ಇವಾಗ ಇದನ್ನೆಲ್ಲನೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಉಂಡೆ ಕಟ್ಕೋಬೋದು. ನಾನು ಈ ಸೈಜಲ್ಲಿ ಉಂಡೆ ಕಟ್ತಾ ಇದ್ದೀನಿ. ಎಲ್ಲರೂ ಒಂದೊಂದು ಉಂಡೆ ಬೆಳಗ್ಗೆ ಹೊತ್ತು ಒಂದು ಉಂಡೆ ತಿಂದರೆ ಸಾಕು ಅಂತ. ಸ್ವಲ್ಪ ಆದ್ಮಿ ಒಂದು ಸ್ವಲ್ಪ ಉಂಡೆ ಕಟ್ಕೋಬೇಕು, ಯಾಕಂದರೆ ಇಲ್ಲಿ ನಾವು ಪಾಕಕ್ಕೆ ಅಂತ ಬೆಲ್ಲ ಸಕ್ಕರೆ ಏನೂ ಹಾಕಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಅದು ಟೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ಒಂದು ಸ್ವಲ್ಪ ಹಿಂಗೆ ಇಸ್ಕಿ ಉಂಡೆ ಕಟ್ಟಿದ್ದೀವಿ ಅಂತಂದರೆ ಅದು ನೀಟಾಗಿ ಬೈಂಡ್ ಆಗುತ್ತೆ ಮತ್ತು ಬಿಚ್ಕೊಳ್ಳೋದಿಲ್ಲ, ಅದು ಉಂಡೆ ಇದಾಗುತ್ತೆ. ಇಲ್ಲ, ಈ ಸರಿ ಅಗಸೆ ಬೀಜ ಹಾಕಿದೆ. ನಾನು ಮಾಡಲ ಆ ಥರ? ಫಸ್ಟ್ ಕೈ ತೊಳ್ಕೊಂಡು ಬೆನ್ನೋಗೆ ಬಂತು. ನಾನು ಮಾಡಲಾ? ಹಾಂ, ಇದೀತಾ? ಬ್ಲಾಕ್ ಮಾಡಬೇಡಿ, ಬ್ಲಾಕ್ ಮಾಡಬೇಡಿ. ಎಷ್ಟೊತ್ತಿಂದ ಮಾಡ್ತಾನೆ ಇದೆ ಅಂತ ಮಕ್ಕಳು ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹಂಗೂ ಹಿಂಗೂ ಲಡ್ಡು ಕಟ್ಟಿ ಹೆಲ್ತಿಯಾಗಿ ಟೇಸ್ಟಿಯಾಗಿರೋವಂಥ ಲಡ್ಡು ಮಾಡಿ ಆಯಿತು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸ್ವಲ್ಪ ಚಾಕ್ಲೇಟಲ್ಲಿ ಡಿಪ್ ಮಾಡಿ ಕೊಟ್ಟರೆ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್ ಬಾಯ್.